ಗೈಸ್, ಗುಡ್ ಆಫ್ಟರ್ನೂನ್. ಎಲ್ರಿಗೂ ನಮಸ್ಕಾರ. ನಾನು ಬಂದಿದ್ದೀನಿ ಶ್ರಾವಣ ಬೆಳಗೊಳ. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗೇ ಇದ್ದೀನಿ. ನೀವು ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ನನ್ನ ಚಾನಲ್ನ ನೋಡಿ ಆನಂದ ಪಡೀರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಲ್ಲಿ ಏನಾದರೂ ಹೇಳ್ಬೇಕಂತಿದ್ರೆ ಹೇಳಿ, ಓಕೆ? ಇದು ಹೇಳ್ತಾ ನಾನು ಮೇಲ್ಗಡೆ ಕರ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಗೆ. ಬನ್ನಿ ಹೋಗೋಣ. ಮೆಟ್ರುಗಳಿದಾವಲ್ಲ, 658 ಮೆಟ್ರುಗಳನ್ನು ಹತ್ತಬೇಕು ಇವಾಗ. ಅಲ್ಲಿ ಕೇಳಿದ್ದೀನಿ ನಾನು ಎಷ್ಟು ಮೆಟ್ರುಗಳಿವೆ ಅಂತ, ಜನಗಳ ಹತ್ರ ಇನ್ಫಾರ್ಮೇಷನ್ ತಗೊಂಡು. 658 ಮೆಟ್ರುಗಳು ಗೈಸ್. ಭಾಳ ಸ್ವಲ್ಪನೇ ದೂರ ಬಂದಿದ್ದೀನಿ, ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್. ಇಲ್ಲಿ ಬಾಹುಬಲಿ ಅವರು ಜ್ಞಾನ ಮುದ್ರದಲ್ಲಿ ಕೂತ್ಕೊಂಡಿದ್ದಾರೆ. ಇದೇ ದೇವಸ್ಥಾನ, ಫಸ್ಟ್ ದೇವಸ್ಥಾನ. ಮೇಲ್ಗಡೆ ಹೋದ ತಕ್ಷಣ ನಿಮಗೆ ಇವರು ದರ್ಶನ ಮಾಡ್ಬೋದು. ನೀವೆಲ್ಲರೂ ದರ್ಶನ ಮಾಡಿ ಧನ್ಯರಾಗಿ. ನಾನು ಬಂದಿದ್ದಕ್ಕೆ ಸಾರ್ಥಕವಾಗಲಿ. ನನಗೂ ನಿಮ್ಮೆಲ್ಲರಿಗೂ, ನೋಡಿದವ್ರಿಗೂ ನೋಡದಿರೋರಿಗೂ. ಚಂದ್ರನಾಥ ತೀರ್ಥಕರ ಅಂತ ಹೆಸರು. ನೋಡಿ ಬನ್ನಿ, ಇನ್ನು ಮುಂದಕ್ಕೆ ನಾವು ಹೋಗೋಣ. ಕರ್ಕೊಂಡು ಹೋಗ್ತೀನಿ ನಿಮ್ಗೆಲ್ರಿಗೂ. ಗೈಸ್, ನಾನು ಮೇಲ್ಗಡೆ ಬಂದುಬಿಟ್ಟಿದ್ದೀನಿ. ಇದೇ ದೇವಸ್ಥಾನ, ವೆಂಕಟೇಶ್ವರ ದೇವಸ್ಥಾನ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ, ಸ್ವಾಮಿ ದರ್ಶನ ಮಾಡೋಣ. ಬನ್ನಿ ಹೋಗೋಣ, ಓಕೆ? ಸರ್ ಫಸ್ಟ್ ಇಲ್ಲೇ ಬಂದಿರೋ ಸರ್. ಗೈಸ್, ಇವಾಗ ಮೇಲ್ಗಡೆ ಬಂದ ತಕ್ಷಣ ಒಳಗಡೆ ಅಮ್ಮನವರ ದರ್ಶನ. ಆಮೇಲೆ ನೀವು ಒಳಗಡೆ ಕ್ಯಾಮ್ರಾ ಅಲೋವ್ ಇಲ್ಲ, ಆದರೂ ನಾನು ಕ್ಯಾಮ್ರಾ ಸೈಲೆಂಟಲ್ಲಿ ಇಟ್ಕೊಂಡು ನಿಮಗೆ ನೋಡಿಸ್ತಾ ಇದ್ದೀನಿ. ಇವಾಗ 6 ತಿಂಗಳಾಯ್ತಂತೆ, ಕ್ಯಾಮ್ರಾ ಏನೂ ಅಲೋವ್ ಇಲ್ಲ. ಬನ್ನಿ ನೋಡೋಣ.
ಹೌದಾ? ಹಾಂ ಹೌದಾ? ಅದಕ್ಕೋಸ್ಕರ ನಾವೆಲ್ಲ ಒಂದೇ ಬ್ಯಾಚಾ? ಹೌದು. ಸ್ವಲ್ಪ ಹೇಳ್ಬೇಕಾ ಇದ್ರ ಬಗ್ಗೆ ಹೆಂಗೆ ಸರ್? ಹಾಂ, ಸಿದ್ದು ಟಾಕ್ಸ್ ಅಂತ ಒಂದು ಶಾರ್ಟ್ ಬೇಕಷ್ಟೇ. ಬಟ್ ಗೈಸ್, ಈ ಕಲ್ಲುಗಳೆಲ್ಲ ನೋಡ್ತಾ ಇದ್ದೀರಲ್ಲ, ಈ ಕಲ್ಲುಗಳೆಲ್ಲ ಐತಲ್ಲ, ಇದೆಲ್ಲ ಟೋಟಲ್ ದೇವಸ್ಥಾನ ಮಾಡಿದಾಗಿಂದ ಈ ಕಲ್ಲುಗಳೆಲ್ಲ ಹಾಕಿದಾರಲ್ಲ, ಇದು ಎರಡು ಗೈಸ್. ಇಲ್ಲೊಂದು ದೊಡ್ಡ ಬೆಟ್ಟ ಇದ್ದು ಬೆಟ್ಟನೆಲ್ಲ ಕಟ್ ಮಾಡಿ ಅದನ್ನು ಕಲ್ಲುಗಳನ್ನು ತೆಗೆದು ಒಂದೊಂದು ಕಲ್ಲು ಹಾಕಿ ಇದೆಲ್ಲ ಮಾಡಿರೋದು ಗೈಸ್. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಎಲ್ರಿಗೂ ಮಸ್ಟ್ ವಿಸಿಟ್ ಮಾಡಬೇಕು ಒಂದು ಸರಿ. ನನ್ನ ಚಾನಲ್ನ ಲೈಕ್ ಮಾಡ್ತಾಯಿರಿ. ಅವ್ರು ನಾನು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅವರು ಶ್ರವಣ ಬೆಳಗೊಳ ಭಾಳ ಒಳ್ಳೆ ಜಾಗ. ಒಂದು ಮ್ಯಾಕ್ಸಿಮಮ್ 1 ಅವರ್ ಕೊಡಿ, ಇಲ್ಲಿ ನಿಮಗೆ ಎಲ್ಲ ಸ್ಟೋರಿ ಅಲ್ಲಿ ಅರ್ಚಕರಿದ್ದಾರೆ, ಅವರು ಹೇಳ್ತಾರೆ. ಅವ್ರು ಭಾಳ ಚೆನ್ನಾಗಿದೆ ನೋಡೋಕ್ಕೆ. ನೋಡಿ, ಹಳೆ ಮೂರ್ತಿಗಳೆಲ್ಲ ಐತೆ ಗೈಸ್. ಇಲ್ಲಿ ಶಿಲ್ಪಕಲಾ ಎಲ್ಲ ಮಾಡಿದ್ದಾರೆ ನೋಡಿ. ಗುಡಿ ಹಿಂದ್ಗಡೆಯಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ಭಾಳ ಚೆನ್ನಾಗಿದೆ. ಇಲ್ಲಿ ಭಕ್ತ ಜನರು, ಟೂರಿಸ್ಟು ವರ್ಲ್ಡಿಂದ ಎಲ್ಲ ಕಡೆಯಿಂದನೂ ಬರ್ತಾರೆ ಗೈಸ್. ಸೇಮ್ ಯಾವ ದೇವಸ್ಥಾನ ಆಗಲೂ ಬರ್ತಾರೆ, ಇಲ್ಲಿನೂ ಬರ್ತಾ ಇರ್ತಾರೆ ಗೈಸ್. ನೋಡಿ, ಎಲ್ಲ ಟೂರಿಸ್ಟೇ ನೋಡೋಕ್ಕೆ ಬರ್ತಾರೆ. ಅಂದರೆ ಅಜ್ಜರ್ನ ಯಾರನ್ನೂ ಕರ್ಕೊಂಬರ್ಬೇಡಿ ಬಾಸ್. ಅಜ್ಜರ್ನೆಲ್ಲ ಕರ್ಕೊಬಂದರೆ ಎಕ್ಕೋಕ್ಕಾಗಲ್ಲ. ನನ್ನಿಂದನೇ ಬೆಟ್ಟ ಹತ್ತಕ್ಕಾಗಿಲ್ಲ, ಅಷ್ಟೊಂದು ಕಷ್ಟ. ಯಾಕಂದರೆ ಇದು ಹಿಂಗೈತೆ ಗೈಸ್, ಟೋಟಲಿ ಹಿಂಗೈತೆ, ಹತ್ತಬೇಕು. ಭಾಳ ಹಾರ್ಟ್ ಬೀಟ್ ಜಾಸ್ತಿ ಇದಾಗ್ಬಿಡ್ತದೆ. ಅಜ್ಜರ್ನೆಲ್ಲ ಕರ್ಕೊಂಬರ್ಬೇಡಿ ಪ್ಲೀಸ್, ಓಕೆ? ದಯವಿಟ್ಟು ಅಜ್ಜರ್ನೆಲ್ಲ ಕರ್ಕೊಬರ್ಬೇಡಿ. ಯಂಗ್ ಜನ್ರೇಷನ್ ಇದ್ದರೆ ಓಕೆ, ಒಂದು 40 ವಯಸ್ಸುವರೆಗೂ ಓಕೆ. ಆಮೇಲೆ ಯಾರನ್ನೂ ಕರ್ಕೊಂಬರ್ಬೇಡಿ, ಯಾಕಂದರೆ ನೋಡೋಕ್ಕೂ ಆಗಲ್ಲ, ಅವ್ರಿಗೆ ಎಕ್ಕಕ್ಕೂ ಆಗಲ್ಲ ಗೈಸ್, ಓಕೆ? ಬನ್ನಿ, ಇನ್ನೂ ಮುಂದಕ್ಕೆ ಹೋಗೋಣ, ತೋರಿಸ್ತೀನಿ ಏನೇನೈತೆ ಅಂತ. ಬನ್ನಿ ಹೋಗೋಣ. ಗೈಸ್, ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಇರೋದು ವೆಂಕಟೇಶ್ವರನ ಪ್ರತಿಬಿಂಬ ಅಲ್ಲಿಕ್ಕಿದ್ದಾರೆ. ಬರೀ ನೋಡೋಣ ಒಳಗಡೆ ಹೋಗಿ, ಓಕೆ? ಇದೇ ಮೇನ್ ದೇವಸ್ಥಾನ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗೈತೆ. ಗೈಸ್, ವೆಂಕಟೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀನಿ. ನಾನು ಎಲ್ಲಿಗೆ ಬಂದರೂ ನಿಮ್ಗೆ ಗೊತ್ತಲ್ಲ, ಅರ್ಚಕರು ಇರ್ತಾರೆ, ಅವ್ರ ಹತ್ರ ಮಾತಾಡಿಸ್ತೀನಿ. ಇವಾಗ ಇಲ್ಲಿ ಅರ್ಚಕರಿದ್ದಾರೆ, ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಇಲ್ಲಿ ಹಂಗೆಲ್ಲ ಹೇಳಲ್ಲ, ಬಟ್ ಇವಾಗ ಹೇಳ್ತಾರೆ. ಅವ್ರನ್ನ ಕೇಳೋಣ ಬನ್ನಿ. ಇದು ಎಷ್ಟು ವರ್ಷಗಳಿಂದ ಮಾಡಿದ್ದಾರೆ, ಅವ್ರು ಇಲ್ಲಿ ಏನೇನು ವಿಶೇಷತೆ ಐತೆ, ಅವ್ರು ವೆಂಕಟೇಶ್ವರನ ಈ ಥರ ಯಾಕೆ ನಿಂತ್ಕೊಂಡಿದ್ದಾರೆ. ಈ ಕಲ್ಲು ಒಂದೇ ಕಲ್ಲಿಂದ ಮಾಡಿದ್ದಾರೆ ಗೈಸ್, ನೋಡ್ತಾ ಇದ್ದೀರಾ? ಇದು ಒಂದೇ ಕಲ್ಲಿಂದ ಮಾಡಿರೋದು ವೆಂಕಟೇಶ್ವರರು. ಅವ್ರ ಬಗ್ಗೆ ಕೇಳೋಣ ಬನ್ನಿ. ಭಗವಾನ್ ಬಾಹುಬಲಿ ಅಂತ ಹೆಸರು, ಇನ್ನೊಂದು ಹೆಸರು ಗೋಮಟೇಶ್ವರ ಅಂತ. ಇದು ಮೈಸೂರು ರಾಜ ಚಾಮುಂಡರಾಯ ಅವ್ರ ತಾಯಿಚ್ಛೆಗೋಸ್ಕರ ಈ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈ ಮೂರ್ತಿ 1042 ವರ್ಷ ಹಳೆಯದು. ಈ ಮೂರ್ತಿಯನ್ನು ಕೆತ್ತನೆ ಮಾಡಿರೋರು ಅರಿಷ್ಟಚಂದ್ರ ನೇಮಿ ಅಂತ ಶಿಲ್ಪಿ ಅವರು 12 ವರ್ಷ ತಗೊಂಡಿದ್ದಾರೆ ಇದು ಮೂರ್ತಿಯನ್ನು ಕೆತ್ತನೆ ಮಾಡೋಕ್ಕೆ. ಸೊ ಅದಕ್ಕೆ 12 ವರ್ಷಕ್ಕೊಂದ್ಸಲಿ ಮಹಾಮಸ್ತಕಾಭಿಷೇಕ ನಡೆಯುತ್ತೆ. ಇದು ತುಂಬ ವರ್ಷದ ಹಿಂದೆ ಇವರು ತಪಸ್ಸು ತಗೊಂಡಿರ್ತಾರೆ. ಏನಕ್ಕೆ ಅಂದರೆ, ಇವರಿಗೆ ಭರತ ಬಾಹುಬಲಿ ಅಂತ ಇವರು ಅಣ್ಣ ತಮ್ಮಂದಿರು.
ಇವರು ತಂದೆ ದೊಡ್ಡ ರಾಜರಾಗಿರ್ತಾರೆ. ಸೊ ರಾಜರಾದಾಗ ಅವರ ಆಸ್ತಿ, ದುಡ್ಡು, ಅಂತಸ್ತು ಎಲ್ಲ ಇರುತ್ತೆ. ಸೊ ಅಣ್ಣ ತಮ್ಮಂದಿರಿಗೆ ಗಲಾಟೆ ಆಗುತ್ತೆ ಆಸ್ತಿ ವಿಚಾರಕ್ಕೆ, ರಾಜ್ಯಭಾರ ಮಾಡೋಕ್ಕೆಲ್ಲ. ಸೊ ಅದಕ್ಕೆ ಇವರು ತಮ್ಮನಿಗೆಲ್ಲ ಬಿಟ್ಕೊಟ್ಟು ತಗೊಳ್ತಾರೆ. ಇದಾಗಿ ತುಂಬ ದಿನಗಳ ನಂತರ ಈ ವಿಷಯ ಬಂದು ಮೈಸೂರು ಪ್ಯಾಲೇಸಿನ ರಾಜ ಚಾಮುಂಡರಾಯ ಅವರ ತಾಯಿಗೆ ಬೀಳುತ್ತೆ. ಇವರು ತಪಸ್ಸು ತಗೊಂಡಿರೋ ಜಾಗಕ್ಕೆ ಇದೇ ದಾರಿಯಲ್ಲಿ ಹೋಗಬೇಕಾದ್ರೆ ಸಂಜೆ ಆಗುತ್ತೆ. ಸಂಜೆ ಆದಾಗ ಚಿಕ್ಕ ಬೆಟ್ಟದಲ್ಲಿ ಉಳಿತಾರೆ. ಅಲ್ಲಿ ರಾತ್ರಿ ಮಲಗಿರ್ಬೇಕಾದ್ರೆ ಚಾಮುಂಡರಾಯ ಅವರ ತಾಯಿಗೆ ಕನಸಿನಲ್ಲಿ ಬರುತ್ತೆ, ಭಗವಾನ್ ಬಾಹುಬಲಿಯನ್ನು ಇದೇ ಕ್ಷೇತ್ರದಲ್ಲಿ, ಇದೇ ಬೆಟ್ಟದಲ್ಲಿ ನೋಡಬೇಕು ಅಂತೇಳಿ. ಈ ಇಚ್ಛೆಯನ್ನು ಅವರ ಮಗನು ತಿಳಿಸಿದಾಗ ಅವರು ಚಾಮುಂಡರಾಯ ತಾಯಿ ಆಸೆಯನ್ನು ಈಡೇರಿಸ್ತಾರೆ. ಈ ಮೂರ್ತಿ ಎಲ್ಲ ಕೆತ್ತನೆ ಎಲ್ಲ ಆದಮೇಲೆ ಚಾಮುಂಡರಾಯ ಮೇಲಿಂದ ಅಭಿಷೇಕ ಮಾಡ್ತಾರೆ. ಪೂರ ಮೂರ್ತಿ ಅಭಿಷೇಕ ಆಗಲ್ಲ. ಕಾರಣ ಅಹಂಕಾರ, ದುರಹಂಕಾರ, ನಾನೇ ನಂದೇ ಎಲ್ಲ ನಡಿಬೇಕು ಅಂತೆಲ್ಲ ಇರುತ್ತೆ. ಸೊ ಅದಕ್ಕೆ ಪೂರ ಮೂರ್ತಿ ಅಭಿಷೇಕ ಆಗಲ್ಲ. ಕುಷ್ಮಾಂಡಿನಿ ದೇವಿ ಅಂತ ಅಲ್ಲಿದ್ದಾರೆ. ಕುಷ್ಮಾಂಡಿನಿ ದೇವಿ ಅವರು ಬಂದು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಅವರು ಚಾನ್ಸ್ ಕೊಡಲ್ಲ ಚಾಮುಂಡರಾಯ ಅವರು. ಸೊ ಅವರೇನು ಮಾಡ್ತಾರೆ, ಬೇಜಾರಾಗಿ ಹೋಗಿ ಅಜ್ಜಿ ರೂಪದಲ್ಲಿ ಬರ್ತಾರೆ. ಹಳೆ ಸೀರೆ ಹಾಕ್ಕೊಂಡು ಅಜ್ಜಿ ರೂಪದಲ್ಲಿ ಬಂದು ಕೇಳಿದಾಗ ಚಾಮುಂಡರಾಯ ಅಭಿಷೇಕ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಚಿಕ್ಕ ಬೆಳ್ಳಿ ಲೋಟದಿಂದ ಹಾಲಿನ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಭಕ್ತಿಯಿಂದ ಮಾಡಿದಾಗ ಪೂರ ಮೂರ್ತಿ ಅಭಿಷೇಕ ಆಗಿ ಮಧ್ಯ ಕಲ್ಯಾಣಿ ಇದೆ, ಎದುರುಗಡೆ ಬೆಟ್ಟದ ಎದುರುಗಡೆ ಕಲ್ಯಾಣಿ ಪೂರ ತುಂಬುತ್ತೆ. ಹಾಲಿನ ಅಭಿಷೇಕ ಮಾಡಿ ಪೂರ ತುಂಬಿದಾಗ ಹಾಲು ನೋಡೋಕ್ಕೆ ಬಿಳಿ ಇರುತ್ತೆ. ಅದಕ್ಕೆ ಬಿಳಿ ಅದು ಕೊಳ ಆಗಿರುತ್ತೆ. ಅದಕ್ಕೆ ಬಿಳಿ ಕೊಳ ಅಂತ ಕರೀತಾರೆ. ಅದಕ್ಕೆ ಇವರನ್ನು ಬೆಳಗುಳ ಅಂತ ಹೆಸರು ಬಂದಿದೆ. ಹೌದು. ಆಮೇಲೆ ಈ ಮೂರ್ತಿಯ ಈ ಚಿಕ್ಕ ಬೆರಳು, ಇಲ್ಲೊಂದು ಎರಡನೇ ಬೆರಳು, ಹೌದು ಹೇಳಿ, ಅದು ಚಿಕ್ಕದಾಗಿದೆ. ಏನಕ್ಕೆ ಅಂದರೆ ದೃಷ್ಟಿ ಪರಿಹಾರಕ್ಕೋಸ್ಕರ ಸುಂದರವಾಗಿರೋ ಮೂರ್ತಿಯನ್ನು ದೃಷ್ಟಿ ಆಗಬಾರ್ದಲ್ಲ, ದೃಷ್ಟಿ ಪರಿಹಾರಕ್ಕೋಸ್ಕರ ಆ ಮೂರ್ತಿಯನ್ನು, ಅದು ಬೆರಳನ್ನು ಚಿಕ್ಕದಾಗಿ ಮಾಡಿದ್ದಾರೆ ದೃಷ್ಟಿ ಪರಿಹಾರಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇರಲಿ ಬಿಡಿ, ಪರವಾಗಿಲ್ಲ, ಎಲ್ಲರೂ ಬರಬೇಕು, ಇರಲಿ ಬಿಡಿ, ಟೆನ್ಷನ್ ಏನಿಲ್ಲಪ್ಪ. ನೀವು ಕಾಣಿಸ್ಬೇಕು. ಸಿದ್ದು ಟಾಕ್ಸ್ ಅಂತ ಕನ್ನಡ ಚಾನಲ್ ನಂದು. ಗೈಸ್ ಆಯಿತು ದರ್ಶನ ಎಲ್ಲ. ಈಗ ನಾನು ಆಚೆ ಕಡೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪ್ಲೇಸ್ ಚೆನ್ನಾಗಿತ್ತು, ಭಾಳ ಆನಂದ ಸಿಗಿತು. ನಿಮಗೂ ತೋರ್ಸೋಕ್ಕೆ ಇಂಟ್ರೆಸ್ಟ್ ಬಂತು ನನಗೆ. ಇನ್ನೂ ಬೇರೆ ಜಾಗಕ್ಕೆ ಹೋಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬನ್ನಿ, ಇನ್ನು ಮುಂದಕ್ಕೆ ಏನೇನೈತೆ ಎಲ್ಲ ನೋಡಿಸ್ತೇನೆ ನಿಮಗೆ. ನೋಡಿಸ್ತಾ ಈಗ ನಾನು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಈ ಕಡೆ ಐತೆ ಒಂದು ದೇವಸ್ಥಾನ ದೂರದಲ್ಲಿ, ಅಂದರೆ ಇಲ್ಲಿಂದ ಹತ್ರನೇ, ಕೆಳಗಡೆ ಬೆಟ್ಟ ಕೆಳಗಡೆ ಇಳಿತಾನೆ ಬರುತ್ತೆ. ಅದನ್ನು ನೋಡಿಸ್ತೀನಿ. ಬನ್ನಿ ಹೋಗೋಣ. ಒಳ್ಳಿಂದ ಎಲ್ಲ ಬರ್ತಾರೆ ಗೈಸ್ ಇಲ್ಲಿ ಎಲ್ಲ ನೋಡೋಕ್ಕೆ. ವೆಂಕಟೇಶ್ವರ ಸ್ವಾಮಿ ಆಯ ನಮಃ, ನಮೋ ನಮಃ. ಗೈಸ್ ನನಗೆ ಇವಾಗ ಕೆಳಗಡೆ ಇಳಿತಾ ಇದ್ದೀನಿ. ಬೆಟ್ಟ ಹತ್ತಿದಾಯ್ತು, ದರ್ಶನ ಆಯಿತು, ಎಲ್ಲ ಆಯಿತು, ಆರಾಮಾಗಿ ಇಳಿತಾ ಇದ್ದೀನಿ. ಇವಾಗ ಹತ್ತೋದು ಭಾಳ ಕಷ್ಟ ಸ್ವಾಮಿ, ಭಾಳ ಕಷ್ಟ ಅಂದರೆ ಭಾಳ ಕಷ್ಟ ಗುರು. ಅಂದರೆ ವಿಗ್ರಹ ನೋಡಿ ವೆಂಕಟೇಶ್ವರಂದು ಮನಸ್ಸೆಲ್ಲ ತೃಪ್ತಿ ಆಗಿಬಿಡ್ತು ಗೈಸ್. ತೃಪ್ತಿ ಅಂದರೆ ಮಜಾ ಬಂದುಬಿಡ್ತು ನನಗೆ. ಮಜಾ ಬಂದುಬಿಡ್ತು. ಹೇಳ್ಬೇಕಂದ್ರೆ ಭಾಳ ಚೆನ್ನಾಗಿತ್ತು ಗೈಸ್. ಭಾಳ ಈ ಟೂರು ನಂದು ಚೆನ್ನಾಗಿತ್ತು. ನೀವು ಸಹ ಬಂದು ನೋಡಿ, ನಿಮಗೂ ಮಜಾ ಬರುತ್ತೆ ಭಾಳ. ಒನ್ಸ್ ಬಂದು ನೋಡಿ. ಒಂದು ಹಾಫ್ ಆನ್ ಅವರ್ ಆಗುತ್ತೆ, ಹತ್ತೋದಕ್ಕೆ ಎಲ್ಲ 1 ಅವರ್ ಆಗುತ್ತೆ. ನೋಡಿಕೊಂಡು ಆರಾಮಾಗಿ ನೀವು ಹೋಗ್ಬೋದು. ಭಾಳ ಸುಂದರವಾಗಿದ್ದಾನೆ ದೇವರು. ಬಂದು ನೋಡಿ ಗೈಸ್.
ಗಾಯ್ಸ್ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಇತಿಹಾಸನೇ ಐತೆ ಗಾಯ್ಸ್. ನಾವು ಸರಿಯಾಗಿ ಎಲ್ಲಿ ಟೂರ್ ಮಾಡಲ್ಲ. ಆ್ಯಕ್ಚುಲಿ ಟೂರ್ ಮಾಡಬೇಕು ಗಾಯ್ಸ್. ಯಾವಾಗಾದರೂ ಒಂದು ವರ್ಷಕ್ಕೆ 2 ಸಾರಿ ಆದರೂ ಟೂರ್ ಮಾಡಿ ತಿಳ್ಕೊಬೇಕು ನಮ್ಮ ಇತಿಹಾಸ ಏನು, ಯಾರು ಏನು ಮಾಡಿದ್ದಾರೆ ಅನ್ನೋದು ತಿಳ್ಕೊಬೇಕು ಗಾಯ್ಸ್. ಬನ್ನಿ ಎಲ್ಲರೂ ಇಲ್ಲಿ ಸಂತೋಷವಾಗಿ ಆನಂದವಾಗಿ ಒಂದಿನ ಬನ್ನಿ ಸುತ್ತಾಡ್ಕೊಂಡು ಹೋಗಿ ಗಾಯ್ಸ್. ನಾನು ಹೇಳೋದೀನಿ ಆ್ಯಕ್ಚುಲಿ ಈ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಜೈನ್ ಸಮಾಜ ಅಂತ ಒಂದು ಐತೆ. ಆ ಜೈನ್ ಸಮಾಜಕ್ಕೆ ಸೇರಿರುವಂತಹ ಇದು ವೆಂಕಟೇಶ್ವರನ ಮೂರ್ತಿ ಗಾಯ್ಸ್. ಅವರು ಜೈನ್ ಸಮಾಜವರು ಇವ್ರನ್ನ ಪೂಜಿಸ್ತಾರೆ. ನಾವು ಪೂಜಿಸ್ತೀವಿ ಸಹ, ಬಟ್ ಅವರೇ ಜಾಸ್ತಿ ಪೂಜಿಸೋದು ಗಾಯ್ಸ್. ಇದು ಶ್ರಾವಣ ಬೆಳಗೊಳ ನೋಡಿ. ಗೈಸ್ ಅಲ್ಲಿ ದೂರದಿಂದ ಒಂದು ದೇವಸ್ಥಾನ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ ಕೂಡ ಹೋಗ್ತೀನಿ ಇವಾಗ. ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಅಲ್ಲಿರೋ ಟೆಂಪಲ್ ಹೆಸರು ಚಂದನಗಿರಿ ಅಂತ ಗೈಸ್. ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ನೀವು ನೋಡಿ, ಅಲ್ಲಿ ಟೆಂಪಲ್ ಐತೆ ಚೆನ್ನಾಗಿರೋದು. ಬನ್ನಿ ಹೋಗೋಣ ಎಲ್ಲ ಸೇರಿ. ನೀವು ಬೆಟ್ಟ ಹತ್ತಿದ್ದು ಆಯಿತು, ವಿಡಿಯೋ ಮಾಡಿದ್ದು ಆಯಿತು, ಎಲ್ಲ ಕೆಲಸ ಮುಗಿತು. ಇಲ್ಲಿ ಶ್ರಾವಣ ಬೆಳಗೊಳಕ್ಕೆ ಬಂದು ಭಾಳ ಸಂತೋಷ ಆಯಿತು ನನಗೆ. ನಿಮಗೂ ಸಂತೋಷ ಆಗುತ್ತೆ ಅಂತ ತಿಳ್ಕೊಳ್ತೀನಿ. ದೇವ್ರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡಲಿ. ಈ ಬ್ಲಾಗನ್ನು ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಸಿಗೋಣ. ಇವಾಗ ನಾನು ಬಸ್ ಸ್ಟ್ಯಾಂಡ್ ಹತ್ರ ಬಂದುಬಿಟ್ಟಿದ್ದೀನಿ ನೋಡಿ. ಬಸ್ ಸ್ಟ್ಯಾಂಡ್ ಹತ್ರ ಬಂದುಬಿಟ್ಟಿದ್ದೀನಿ. ಇನ್ನು ನನ್ನ ಪಯಣ ಮನೆಯವರೆಗೂ ಹೋಗುತ್ತೆ. ನೀವೆಲ್ಲ ಚೆನ್ನಾಗಿರ್ರಿ, ಆನಂದವಾಗಿರ್ರಿ, ಖುಷಿ ಬರಲಿ ನಿಮ್ಮ ಮನೆಗಳಿಗೆಲ್ಲ. ಅವ್ರು ಥ್ಯಾಂಕ್ ಯು ವೆರಿ ಮಚ್ ನನ್ನ ವಿಡಿಯೋ ನೋಡೋಕ್ಕೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇದು ಹೇಳ್ತಾ ನಾನು ನಿಮಗೆ ಬಾಯ್ ಅಂತ ಹೇಳ್ತಾ ಇದ್ದೀನಿ. ಜೈ ಕರ್ನಾಟಕ.